ಥರ ಕಟ್ಕೊಂಡು ಬಂದಾರ್ರಿ. ಸೊ ಈ ಥರ ಕಟ್ಕೊಂಡು ಬಂದಾರ, ಸ್ವೆಟ್ರ್ ಹಾಕ್ಯಾರ, ಹಿಂಗೆ ಏನೋ ಮಾಡಿ ಈ ಥರ ಕಟ್ಕೊಂಡು ಬಂದಾರ್ರಿ. ಹೋಗಿ ಕ್ಯಾಮ್ರಾ ಚೆಕ್ ಮಾಡಿಸಿದ್ವಿ ರೀ ಆಫೀಸ್ದಾಗ. ಕ್ಯಾಮ್ರಾ ಚೆಕ್ ಮಾಡಿಸಿದಾಗ ಅವಾಗ ಗೊತ್ತಾತ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಬರ್ರಿ ಫ್ರೆಂಡ್ಸ್, ಇವತ್ತು ಸಂಡೇ ಐತಿ. ಸಂಡೇ ಸ್ಪೆಷಲ್ ಏನು ಮಾಡಾಕತ್ತೀನಪ್ಪ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ನಾನು ತೋರಿಸ್ತಾ ಆಗತ್ತೀನಿ. ಸೊ ಹಂಗೆ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ ಫ್ರೆಂಡ್ಸ. ಈಗ ಟೈಮ್ ನೋಡ್ರಿ 2:30 ಆಗಂದೈತಿ. ಟೈಮ್ ಆ ಕಡೆ ಐತಿ ಟಂಟಣ ಅಂತಂದು ಆಮೇಲೆ ಹೇಳಿ ನೋಡ್ರಿ 2:25 ಆಗೈತ್ರಿ. ಈಗ ಅಡಿಗೆ ಮಾಡಾಕತ್ತೀನಿ. ಕೆಲಸ ಈಗ ಆಗ್ಯಾವ್ರಿ. ಸೊ ಕೆಲಸ ಎಲ್ಲ ಜಾಗ ನೀರು ನಿಡಿ ಅಂದ್ರೆ ಇನ್ನೂ ಅರ್ಬಿ ಹೋಗ್ದಿಲ್ರಿ ಎಲ್ಲ ಅಂದರೆ ಈಗಾಗೈತಿ. ಸೊ ಅದ್ರ ಸಂಬಂಧ ಈಗ ಇದನ್ನು ಮಟನ್ ತಂದಿದ್ದೀರಿ. ಸೊ ಮಟನ್ನ ಈಗ ಕುದಿಯಾಕಿಟ್ಟಿದ್ದೆ, ಎಲ್ಲ ತೊಳೆದು ಎಲ್ಲ ವಾಶ್ ಮಾಡಿ ಎಲ್ಲ ಮಾಡಿ ಇಟ್ಟಿದ್ದೀರಿ. ಸೊ ಇಲ್ಲಿನೂ ನೋಡ್ರಿ ಇದು ಕೂಡ ರೆಡಿ ಐತಿ. ಮಸಾಲೆ ತೋರಿಸ್ತೇನೆ. ಉಳ್ಳಾಗಡ್ಡಿ, ಟಮಾಟಿ, ಆಮೇಲೆ ಕೊತ್ತಂಬರಿ. ಸೊ ಇದಿಷ್ಟಂದ್ರೆ ನಾನು ಕಟ್ ಮಾಡಿ ಇಟ್ಕೊಂಡೆ. ಇದನ್ನು ಹವಾ ತೆಗೆದು ಏನು ಮಾಡ್ತೇನೆ ನಾನು. ಆಮೇಲೆ ಇವತ್ತು ಒಂದು ಬೇಜಾರಾಗೈತ್ರಪ್ಪ, ನಿನ್ನೆ ಒಂದು ಎಂಥ ಅನಾಹುತ ಆಗೈತೆ ನೋಡ್ರಿ. ಸೊ ಅದೇನಪ್ಪ ಅಂದ್ರೆ ಹೇಳ್ತೇನೆ ಹೇಳ್ರಿ. ಅಪಾರ್ಟ್ಮೆಂಟ್ದಾಗ ಕಳ್ರು ಬಂದಿದ್ರಪ್ಪ. ಅದು ಕಳ್ರು ಬಂದೆಪ್ಪ, ನಾನು ಬಿದ್ದಿದ್ದ ಅರ್ಬಿನ ಎಲ್ಲ ಹೊರಗೆ ಹಾಕಿದ್ದಾರೆ. ನಾನು ಎಲ್ಲ ಒಯ್ದು ಬಿಟ್ಟಾರ. ಸೊ ಅದು ಯಾಕೆ ಕಳ್ರು ಅಂತೀರಿ, ಹೆಣ್ಮಕ್ಳೇ ರೀ. ಹೆಣ್ಮಕ್ಳು ಬಂದು ಅದು ನಮಗೂ ಹೆಂಗೆ ಗೊತ್ತಾಗಬೇಕಂದ್ರೆ CC ಕ್ಯಾಮ್ರಾದಾಗ ನೋಡಿದೀವಿ ರೀ ಫ್ರೆಂಡ್ಸ. ನೋಡಿದಾಗ ಗೊತ್ತಾಗಿತ್ತು ರೀ ಅವ್ರ ಅನ್ನೋದು. ಯಾಕಂದ್ರೆ ನಾನೇ ನಿನ್ನೆ ಅಂತ ಅರ್ಬಿ ಹೋಗೋದು ಹಾಕೇನ್ರಿ. ನಿನ್ನೆ ಅರ್ಬಿ ಹೋಗೋದು ಹಾಕಿದ್ರೆ ಬೆಳಿಗ್ಗೆ ಎದ್ದು ನಾನು ನೋಡೋದು ಅಷ್ಟು ಲಕ್ಷನೂ ಕೊಟ್ಟಿದ್ದಿಲ್ಲ ರೀ ನಾನು ಅರ್ಬಿ ಕಡೆ. ಯಾಕಂದ್ರೆ ಆ ಕಡೆ ಗಿಡದ ಕಡೆ ಎಲ್ಲ ಹಾಕ್ತೀನಿ. ಸೊ ಅದ್ರಲ್ಲಿ ಅಷ್ಟು ಲಕ್ಷ ಕೊಟ್ಟಿಲ್ಲ. ಏನೆಲ್ಲ ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿಕೊಂಡು 7 ಗಂಟೆ ಅನ್ನೋವಾಗ ಕೆಲ್ಸಕ್ಕೆ ಹೋಗಿದ್ರಿ. 7 ಗಂಟೆಗೆ ಹೋಗಿ 8:30 ಸುಮಾರು ನಾನು ಮನೆಗೆ ಬರ್ತೀನಿ ರೀ. 8:30 ಬಂದು ತಡಿಪ ಆ ಕಡೆ ಗಿಡದ ಕಡೆ ಸ್ವಲ್ಪ ನೀರು ಬಿಡ್ಬೇಕಂತಂದು ಹೋಗೇನ್ರಿ. ನೋಡಾಕತ್ತೀನಿ ಒಡ್ನಿ ಇಲ್ಲ, ನೈಟಿ ಇಲ್ಲ, ಏನು ಇಲ್ಲ ಇಲ್ರಲ್ಲೇ. ಅಯ್ಯೋ ಹಿಂಗ್ಯಾಕತ್ತದ, ಇನ್ನೂವರೆಗೂ ನನಗೆ ಒಂದು ಅರ್ಬಿನೂ ಹೋಗಿಲ್ಲ. ಇಷ್ಟು ವರ್ಷ ಆದ್ರೂ ಎಲ್ಲಿ ಹೋಗಿರ್ಬೇಕು ಎಲ್ಲಿ ಇಲ್ಲ ಅಂತಂದು. ಹೋದ ಸಲನೂ ಹಿಂಗಾಗೈತ್ರಿ. ಹೋದ ಸಲ ನಾನು ನಳದ ಕಡೆ ಹಾಕ್ತಿದ್ದೆ. ಸೊ ಏನು ನನಗೆ ಆವಾಗೂ ಒಂದು ಹೊಸ ನೈಟಿ, ಆಮೇಲೆ ಒಡ್ನಿ ಎಲ್ಲ ಹೋಗಿತ್ರಿ. ಕಾಟನಿನ ಚಲೋ ಒಡ್ನಿ ರೀ, ಕರೆಯದಿತ್ರಿ. ನೈಟಿ ಅಂತ ಹೊಸ ನೈಟಿ ರೀ. ಅದ ತೊಗೊಂಡ್ಬಂದು ಅದ ಹೊಲ್ಕೊಂಡು ಸ್ವಲ್ಪ ಒಗದು ಹಾಕಿದ್ದೆ. ಅದನ್ನೂ ಹೋಗ್ಬಿಡ್ತ್ರಿ. 2 ನೈಟಿ ಏನೋ ಹೋಗಿದ್ದು. ಅವಾಗ ಸುಮ್ಮನೆ ಅದೇ. ಯಾಕಂದ್ರೆ ನಾಯಿ ಎಲ್ಲ ಬರ್ತಿರ್ತಾವ್ರಿ, ಎಳಿತಿರ್ತಾವೆ. ಹೋಗ್ಲಿ ಬೇಡ ಹೋಗಿರ್ಬೇಕಂತಂದು ಸುಮ್ಮನೆ ಅದೇ. ಇವತ್ತೂ ನೋಡಿದ್ರೆ ನೈಟಿ 2 ಒಡ್ನಿ ನೈಟಿ ಎಲ್ಲ ಹೋಗ್ಯವ್ರಿ. ಕಳು ಆಗ್ಬಿಟ್ಟವ್ರಿ. ನೋಡಿದ್ರೆ ಫುಲ್ ಶಾಕ್ ರೀ. ಎಲ್ಲಿ ಹೋಗಿರ್ಬೇಕಂತಂದು ಮತ್ತೆ ಗೇಟಿನ ಮಟನೂ ಹೋಗಿ ಬಂದ್ರಿ. 8:30 ಸುಮಾರು ಗೇಟಿನ ಮಟನೂ ಹೋಗಿ ಬಂದ್ರೂ ಇದನ್ನ ಅಲ್ಲಿ ಎಲ್ಲಿ ಬಿದ್ದಿದ್ದೆ ಇಲ್ರಿ. ನಾಯಿ ಎಳ್ಕೊಂಡು ಹೋದ್ರೆ ಗೊತ್ತಾಕೈತ್ರಿ. ಯಾಕಂದ್ರೆ ಎಲ್ಲರ ಕಾಲಾಗ ಒಗದ್ ಬಿಟ್ಟಿರ್ತೈತ್ರಿ. ಎಳ್ಕೊಂಡು ಹೋಗೋಮಂತ ಅಷ್ಟು ದೊಡ್ಡ ಒಡ್ನಿ ನೈಟಿ ಎಲ್ಲ ಯಾರು ಒಯ್ತಾರ್ರಿ? ಮನುಷ್ಯರು ಪ್ರಾಣಿ ಹೆಂಗೆ ಮಾಡ್ತಾರೆ ಅಂಥವೆಲ್ಲ ಮನುಷ್ಯರು ಮಾಡ್ತಾರೆ. ಸೊ ಹಾಗಾಗಿ ಡೌಟ್ ಬಂದು ನಾನು ಏನು ಮಾಡಿದೆ, ಕ್ಯಾಮ್ರಾನ ಅಂದರೆ ನಮ್ಮ ರೂಮಿನ ಸೈಡ್ ಒಂದು ಕ್ಯಾಮ್ರಾ ಐತ್ರಿ. ಬರೋದು ಹೋಗೋದು ಎಲ್ಲ ಕಾಣತ್ರಿ. ಇದ್ರೂ ನಮ್ಮ ರೂಮಿನ ಕಡೆ ಅಷ್ಟೇ ಅಲ್ರಿ. ಸೊ ಸುತ್ತಲೇ ಈ ಅಪಾರ್ಟ್ಮೆಂಟ್ದಾಗ ಪಾರ್ಕಿಂಗ್ ಒಳಗೆ 4 ಕ್ಯಾಮ್ರಾ ಅದಾವ್ರಿ. ಸೊ 4 ಕ್ಯಾಮ್ರಾ ನಾವು ಹೆಂಗೆ ಹೋಗ್ತೀವಿ ಹಿಂಗೂ ಐತಿ, ಹಿಂಗೂ ಐತಿ, ಹಿಂಗೆ ಎಲ್ಲ ಕಡೆ ಕ್ಯಾಮ್ರಾ ಐತ್ರಿ. ಅದ್ರ ಸಂಬಂಧ ಮತ್ತೆ ನಾ ಏನು ಮಾಡಿದೆ, ಇಲ್ಲ ರೀ ಇದು ಚೆಕ್ ಮಾಡಿಸ್ಬಿಟ್ರಿ. ಕ್ಯಾಮ್ರಾನ ನೋಡೋಣ ಗೊತ್ತಾಕೈತಿ ಏನು ಅನ್ನೋದು ಅಂತಂದು ಮತ್ತೆ ನಮ್ಮ ಮನೆಯವ್ರಿಗೆ ನಾನು ಹೇಳಿದಾಗ ಹೋಗಿ ನೋಡಾಗುತ್ತೀವ್ರಿ. ಅದಕ್ಕೆ ಲೇಟ್ ಆಗೈತ್ರಿ. ಇವತ್ತು ಅಡುಗೆ ಮಾಡೋದು ಇಷ್ಟು ಲೇಟ್ ಆಗಾಕತ್ತೈತಿ. 2:30 ಸುಮಾರು ಹೋಗಿ ಮತ್ತೆ ಅದನ್ನ ನೋಡೋ ಮಟ್ಟ ಸಮಾಧಾನ ಇಲ್ರಿ ನನಗೂ. ಯಾಕಂದ್ರೆ ಇದ್ದಿದ್ದು ಅರ್ಬಿನೂ ಒಯ್ದಾರಂದ್ರೆ ಅದು ಹಂಗೆ ಹೋಗಿರ್ಬೇಕು ಅಂತಂದು ನಾನು ರೀ. ಮತ್ತು ಏನು ಮಾಡಿದೆ ರೀ, ಹೋಗಿ ಕ್ಯಾಮ್ರಾ ಚೆಕ್ ಮಾಡಿಸಿದ್ವಿ ರೀ ಆಫೀಸ್ದಾಗ. ಕ್ಯಾಮ್ರಾ ಚೆಕ್ ಮಾಡಿಸಿದಾಗ ಅವಾಗ ಗೊತ್ತಾತ್ರಿ. ನೋಡಿದ್ರು ಈ ಥರ ಕಟ್ಕೊಂಡು ಬಂದಾರ್ರಿ. ಸೊ ಈ ಥರ ಕಟ್ಕೊಂಡು ಬಂದಾರ. ಸ್ವೆಟ್ರ್ ಹಾಕ್ಯಾರ, ಹಿಂಗೆ ಏನೋ ಮಾಡಿ
ಕರ್ಕೊಂಡು ಬಂದಾರ್ರಿ. ಅಪ್ಪ ಅದನ್ನ ನೋಡಿ ಇಬ್ರು ಇದಾರ್ರಿ, ಹೆಣ್ಮಕ್ಳು ಇದಾರ. ಸೊ ಆ ಕಡೆ ಈ ಕಡೆ ನೋಡಾಕತ್ತಾರ್ರಿ. ನೋಡಿ ಏನಿಲ್ಲ ಆ ಸೈಡ್ ಹೋಗ್ಯಾರ್ರಿ, ಅಂದ್ರೆ ಗಿಡದ ಕಡೆ ಕ್ಯಾಮ್ರಾ ಇಲ್ರಿ. ಅದು ಆ ಸೈಡ್ ತೊಗೊಂಡು ಏನು ಮಾಡ್ಯಾರ್ರಿ, ಹಂಗೆ ಬಗ್ಲಾಗ ಇಟ್ಕೊಂಡು ಹೊಂಟಾರ್ರಿ ಅವರು. ಆ ಹೊಂಟಿದ್ದು ಏನು ಮಾಡ್ಯಾರ್ರಿ, ಚೀಲನೂ ಇಲ್ಲ ಏನಿಲ್ಲ ಅವ್ರ ಕೈಯಾಗ. ಅದನ್ನ ಹಿಡ್ಕೊಂಡಿದ್ದು ಝೂಮ್ ಮಾಡಿ ನೋಡಿರಿ. ಸೊ ನೈಟಿ, ಒಡ್ನಿ, ಆಮೇಲೆ ಇದು ಹಾಕಿದ್ದಾರೆ. ನಾನು 2 ನೈಟಿ ಏನೋ ಹಾಕಿದ್ದೆ. ಅರ್ಬಿ ನಾನು ಜಾಸ್ತಿ ಅರ್ಬಿ ತೊಳಂಗಿಲ್ಲ, ಯಾಕಂದ್ರೆ 3 ದಿನಕ್ಕೊಮ್ಮೆ ಅರ್ಬಿನ ಒಗದು ಹಾಕ್ತೇನೆ ರೀ. ಅದ್ರ ಸಂಬಂಧ 2 ನೈಟಿ, 2 ಒಡ್ನಿ ಹಿಂಗೆ ಹೋಗ್ಯಾವ್ರಿ. ನನಗೆ ಬೇಜಾರಾಗ್ಬಿಡ್ತಪ್ಪ. ಮತ್ತು ಏನು ಮಾಡಿದ್ರಿ, ಮತ್ತು ಒಯ್ದ ಬಿಟ್ಟಾರಪ್ಪ. ಆದರೂ ಕೇರ್ಫುಲ್ ಆಗಿರ್ಬೇಕ್ರಿ ನಾವು. ಮನ್ಯಾಗಿರೋರು ಆಯ್ತು, ಯಾಕಂದ್ರೆ ಯಾವುದೇ ಹೆಣ್ಮಕ್ಳಾಗಲಿ ಬಂದ್ರೂ ನಾವು ಕೇರ್ಫುಲ್ ಆಗಿರ್ಬೇಕು ಅನ್ನೋದು ನಮ್ಗೆ ಅರಿವು ಆಕೈತ್ರಿ. ಅದ್ರ ಸಂಬಂಧ ಫ್ರೆಂಡ್ಸ್ ಯಾರು ಆತು ಯಾವಾಗಲೂ ಈಗ ಇಲ್ಲೇ ಬಂದಾರಂದ್ರೆ ನಿಮ್ಮ ಮನೆಗೆ ಬರೋದು ತಡ ಇಲ್ಲ, ಯಾಕಂದ್ರೆ ಬಂದುಬಿಡ್ತಾರ. ಏನೋ ಅರ್ಬಿ ಆಗಲಿ ಏನೋ ಒಗದು ಹಾಕಿದ್ರು ಮೂರ ಸಂಜೆಲ್ಲೇ ತೊಗೊಂಡು ಬಂದು ಇಟ್ಕೊಂಡು ಬಿಟ್ರಿ. ಯಾಕಂದ್ರೆ ಆಮೇಲೆ ಒಣಗಿದ್ರೆ ಇಟ್ಕೊಂಡು ಬಿಟ್ರಿ. ನಾನು ಒಣಗಿಲ್ಲ ಅಂತಂದು ನಾ ಏನು ಮಾಡ್ತೀರಿ, ಅಲ್ಲಿ ಬಿಟ್ಟು ಈ ಥರ ಕೆಲಸನ ಇವತ್ತು ಮಾಡಿಬಿಟ್ಟೆ ನೋಡ್ರಿ. ಏನು ಮಾಡೋದು, ತೊಗೊಂಡು ಹೊಂಟಾರ್ರಿ. ಹಿಂಗೆ ಕಾಣಕತ್ತೈತಿ, ಝೂಮ್ ಮಾಡಿ ನೋಡ್ಯಾರ. ಅದನ್ನ ಅದು ನೋಡಿದಾಗ ಗೊತ್ತಾಗಿತ್ರಿ, ಬಗ್ಲಾಗ ಹಿಡ್ಕೊಂಡು ಹಂಗೆ ಓಡಿ ಹೊಂಟಾರ್ರಿ. ಆ ಕಡೆ ಈ ಕಡೆ ನೋಡಿ. ಅದ್ರಾಗ ರಾತ್ರಿ ಹೊತ್ತು ಟೈಮ್ದಾಗ ಯಾರು ಇರ್ತಾರ್ರಿ ಇಲ್ಲಿ ಅಂತ ಯಾರು ಅಡ್ಡಾಡೋನು ಇಲ್ಲ. ಯಾಕಂದ್ರೆ ನಮ್ದು 12 ಗಂಟೆ ಮಟ್ಟ ನಾವು ಎಚ್ಚರ ಇರ್ತೇವ್ರಿ. 12 ಗಂಟೆ ಮಟ್ಟನೂ ನಾವು ಕದಾನ ಖುಲ್ಲಾನ ಬಿಟ್ಟಿರ್ತೇವ್ರಿ. ಯಾಕಂದ್ರೆ ಯಾರು ಬರ್ತಿರ್ತಾರ ಹೋಗ್ತಿರ್ತಾರ ಅಂತಂದು. ಸೊ ಇದು ಸರ್ವರಾತ್ರಿ 3 ಗಂಟೆ ಸುಮಾರು ಆಗಿತ್ರಿ ಈ ಥರ. ಆದರೂ ನೀವು ಎಚ್ಚರಿಕೆಯಿಂದ ಇರ್ರಿಪ್ಪ ಫ್ರೆಂಡ್ಸ್. ಯಾಕಂದ್ರೆ ನಮ್ಗಾಗಿದ್ದ ಅನುಭವನ ನಾವು ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ. ಸೊ ನೀವು ಕೂಡ ಇದು ಮಾಡ್ತೀವಿ. ಸಾರಿ ಫ್ರೆಂಡ್ಸ್, ಫೋನ್ ಬರಾಕತ್ತಿತ್ರಿ. ಅದಕ್ಕೆ ನಾನು ಮತ್ತೆ ಕಟ್ ಮಾಡಿದೆ. ವಿಡಿಯೋನ ಕಂಟಿನ್ಯೂ ಆಗಿತ್ತು, ಅದ ಕಂಟಿನ್ಯೂ ಮಾಡಾಕತ್ತೇನೆ ರೀ. ಈಗ ನೋಡ್ರಿ ನಾನು ಮಟನ್ನಿಂದ ಪಲ್ಯ ಮಾಡಾಕತ್ತೇನೆ, ತೋರಿಸ್ತೀನಿ ಬರ್ರಿ. ಆಗಲೇ ಮಾತಾಡ್ಕೊಂತಾನ ಫೋನ್ಯಾಗ ಒಗ್ಗರಣೆ ಕೊಟ್ಬಿಟ್ಟೇನೆ ರೀ. ಹಂಗಾಗಿ ಹೇಳ್ತೀನಿ ನಿಮ್ಗೆ, ಇದು ಮಾಡ್ಕೊಡಿ. ಮಟನ್ ಹತ್ರ ಗುದ್ದೈತಿ. ಈಗ ಖಾರಪುಡಿ ಹಾಕಾಕತ್ತೇನೆ ರೀ. ಬರ್ರಿ ಬ್ಯಾಕ್ ಹೋಗೋಣ. ನೋಡ್ರಿ, ಇದಕ್ಕೆ ಉಳ್ಳಾಗಡ್ಡಿ, ಟಮಾಟಿ, ಆಮೇಲೆ ಅರ್ಶಿನ ಪುಡಿ ಒಂಚೂರು ಹಾಕೇನ್ರಿ, ಉಪ್ಪು ಒಂಚೂರು ಹಾಕೇನ್ರಿ. ಯಾಕಂದ್ರೆ ಉಪ್ಪು ಅರ್ಶಿನ ಪುಡಿ ಈ ಮಟನ್ದಾಗ ನಾನು ಹಾಕೇನ್ರಿ. ಸೊ ಇಲ್ಲೈತೆ ನೋಡ್ರಿ, ಕಾಣಿಸಕತ್ತಿರ್ಬೇಕ್ರಿ. ಕಾಣಿಸಕತ್ತೈತೆ ಇಲ್ಲ. ಇದಕ್ಕೆ ಈಗ ಖಾರ ಪುಡಿ, ಆಮೇಲೆ ಜಿಂಗರ್ ಗಾರ್ಲಿಕ್ ಪೇಸ್ಟ್ ನಮ್ಮ ಮನ್ಯಾಗ ಮಾಡ್ಕೊಂಡಿರ್ತೇನ್ರಿ. ಇದು ಯಾವಾಗಲೂ ಹೊರಗೆ ತರ್ಸಂಗಿಲ್ಲ ನಾನು. ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಟನ್ ಹಾಕೊಳ್ತೇನೆ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಮಟನ್ ಹಾಕೊಳ್ತೇನೆ. ನೋಡ್ರಿ, ಮಟನ್ ಹಾಕೊಂಡಿರ್ತೀನಿ. ಸ್ವಲ್ಪ ಹಾಕ್ಕೊಂತೀನಿ, ಯಾಕಂದ್ರೆ ಮತ್ತೆ ಸಂಜೆಗೆ ಏನಾರು ಮಾಡ್ಕೊಳಕ್ಕೆ ಬರ್ತೈತ್ರಿ. ಎಲ್ಲರೂ ಕೇಳ್ತಾ ಇದ್ರಿ ಬಿರಿಯಾನಿ ಮಾಡಿ ತೋರಿಸ್ರಿ, ಬಿರಿಯಾನಿ ಮಾಡಿ ತೋರಿಸ್ರಿ ಅಂತಂದು. ಸೊ ನೋಡೋಣ್ರಿ, ಟ್ರೈ ಮಾಡ್ತೀನಿ. ಸಂಜೆ ಮುಂದೆ ಆತಂದ್ರೆ ಬಿರಿಯಾನಿ ಮಾಡಿ ತೋರಿಸ್ತೀನಿ ರೀ. ಸೊ ಇದಕ್ಕಂದ್ರೆ ಮಟನ್ ಮಸಾಲ ಹಾಕಿದ್ದಾರೆ. ಮಟನ್ ಮಸಾಲ, ಆಮೇಲೆ ಖಾರ ಪುಡಿ, ಉಪ್ಪು, ಅರ್ಶಿನ ಪುಡಿ, ಆಮೇಲೆ ಉಳ್ಳಾಗಡ್ಡಿ, ಟಮಾಟೊ, ಕೊತ್ತಂಬರಿ ಇದನ್ನೆಲ್ಲ ಹಾಕಿ ನಾನು ಒಗ್ಗರಣೆ ಕೊಟ್ಟಿದ್ದೇನೆ. ಇದು ಆಮೇಲೆ ಒಂಚೂರು ನೀರು ಹಾಕ್ಕೊತೀನಿ. ಒಂಚೂರು ನೀರು ಹಾಕ್ಕೊಂಡು ಕುಕ್ಕರ್ ಸಿಟಿ ಇಡ್ತೇನೆ ರೀ. ಒಂದು ಕುಕ್ಕರ್ ಸಿಟಿ ಆಗಬೇಕು. ನೋಡಿರಿ, ಇಷ್ಟ ಸಾಕು. ಕುಕ್ಕರ್ ಸಿಟಿ ಆದ್ರೆ ಎಣ್ಣೆ ಐತ್ರಿ. ಅದು ಎಣ್ಣೆ ನಾನು ಸ್ವಲ್ಪ ಯಾಕಂದ್ರೆ ನಾವು ಉಪ್ಪು ಅರ್ಶಿನ ಪುಡಿಯಾಗ ಹಾಕಿ ಕುದಿಸಿರ್ತೇವಲ್ರಿ ನೀರು. ಇದು ಎಣ್ಣೆನ ಅದ್ರ ಸಂಬಂಧ ಈಗ ಹೈ ಫ್ಲೇಮ್ದಾಗ ಇಡ್ತೇನೆ ರೀ. 3 ಗಂಟೆ ಆಗ ಬಂದೈತಿ ಆಗಲೇ ಟೈಮ್. ಫ್ರೆಂಡ್ಸ್ ನೋಡ್ರಿ, ಫೈನಲ್ ಆಗಿ ಮಟನ್ ಪಲ್ಯ ರೆಡಿ ಆಗೈತ್ರಿ. ಸೊ ಮಟನ್ ಪಲ್ಯನ ಯಾವ ರೀತಿ ಮಾಡೋದು ನೋಡ್ರಿ. ಅದು ನೋಡ್ರಿ, ಚಮಚ ಕೈಯಾಗ ಬರಾಗತ್ತಿಲ್ಲ. ಇದು ಗ್ರೇವಿ ಗತೆ ಮಾಡೇನ್ರಿ. ಜಾಸ್ತಿ ಏನಿಲ್ಲ ರೀ. ನಾವು ಮಸಾಲೆ ಇದು ಕೊಬ್ಬರಿ ಮಸಾಲೆ ಹಾಕಲಿಲ್ಲ ಅಂದರೂ ಇದು ಗ್ರೇವಿ ಥರ ಆಗತ್ತೆ ರೀ. ನೋಡಿರಿ, ಇದಕ್ಕಂತ್ರ ನಾನು ಕೊಬ್ಬರಿ ಮಸಾಲೆ ಏನೂ ಹಾಕಿಲ್ಲ ರೀ. ಸೊ ಬರೀ ಉಳ್ಳಾಗಡ್ಡಿ, ಟಮಾಟಿ ಅದ್ರಾಗ ಮಾಡೇನಿ ನೋಡ್ರಿ ಪಲ್ಯ.
ಮತ್ತು ಹೆಂಗಾಗೈತಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಇದೇನೋ ಅಂತಾರಲ್ಪ ಅದೇ ಇದೆ ಏನೋ ಐತ್ರದು ಅದು ಸುಟ್ಕೊಂಡು ತಿನ್ನೋದ್ರಿ ಅದು ಸೈಡ್ ತೆಗ್ದೇನೆ ರೀ ನೋಡಿದಳಪ್ಪ ಆಮೇಲೆ ಅಂತಂದು ಇದು ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡ್ತೇನೆ ರೀ ನಾನು. ಸೊ ಟಮಾಟಿ ಸಾರು ಐತ್ರಿ ನೀರು ಆಮೇಲೆ ಅನ್ನ ಮಾಡೇನಿ ಬಿಸಿ ಅನ್ನ ಒಂಚೂರು ಮಾಡೇನಿ ಯಾಕಂದ್ರೆ ಅನ್ನನೂ ಕೂಡ ಐತಿ ಪಲ್ಯ ಅಂತ ರೆಡಿ ಆತ್ನಂದು ನೋಡ್ರಿ. ಟೈಮ್ 3-5 ನಿಮಿಷ ಕಮ್ಮಿ ಐತಿ. ಸೊ ಇಷ್ಟು ಇನ್ನೂ ನಮ್ಮ ಮನ್ಯಾಗ ಸಂತಿಲ್ಲ ಏನಿಲ್ಲ, ಗಾಂಧಿನಗರಕ್ಕೆ ಸಂತಿಗೆ ಹೋಗೋದಾಕೈತೆ ಏನು ರೀ ನೋಡ್ಬೇಕ್ರಿ. ಸಂತಿ ಎಲ್ಲ ಖಾಲಿ ಆಗೈತ್ರಿ ಮನ್ಯಾಗ, ಇದನ್ನೆಲ್ಲ ಮುಚ್ಚಿ ಇಡ್ಬೇಕ್ರಿ. ಈಗ ಇದು ಮನ್ಯಾಗ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ರೀ ನಾನು, ಯಾಕಂದ್ರೆ ಆಗಲಿ ಮುಗಲಿ 10 ರೂಪಾಯಿ ಇವು ಚೀಟ್ ಇಲ್ಲದಾವ ನೋಡ್ರಿ ತೋರಿಸ್ತೀನಿ. ಇದ್ರಾಗ ಒಂದು ಸ್ವಲ್ಪ ಇರ್ತೈತೆ ರೀ, ಇದು 10 ರೂಪಾಯಿ ಕೊಡ್ಬೇಕು ನೋಡ್ರಿ. ಇದಕ್ಕೆ ಮನ್ಯಾಗ ಮಾಡ್ಕೊಂಡು ಬಿಟ್ರೆ ಚಿಂತಿರಂಗಿಲ್ಲ ರೀ. ಇದು 5 ರೂಪಾಯಿದೆ ನೋಡ್ರಿ, 5 ರೂಪಾಯಿದು ನಮ್ಮ ಮಾತು ತಂದು ಕೊಟ್ಟಿದ್ದಿರೋದು ನೋಡ್ರಿ. ಫ್ರಿಜ್ ಯಾವ ನಮೂನಿ ತುಂಬೈತಿ. ಅಡುಗೆ ಅಂತ ಆಯ್ತು, ಜಳಕ ಮಾಡ್ಕೊಂಡು ಬರಕ್ಕೆ ಹೋಗ್ಯಾರ ಸಾಹೇಬ್ರು. ನಮ್ಮ ಗಾಡಿ ನೋಡ್ರಿ, ನನ್ನ ಡಾರ್ಲಿಂಗ್ ಇಲ್ಲಿ ನಿಂತೈತಿ. ಸೊ ನೋಡ್ರಿ ಫ್ರೆಂಡ್ಸ್, ಫೈನಲ್ ಆಗಿ ನನ್ನ ಹತ್ರ ಅಡುಗೆನೂ ಆಯಿತು, ಊಟಕ್ಕೂ ಕೊಟ್ಟೆ, ನಾನು ಊಟ ಮಾಡಿದೆ. ಸೊ ರೊಟ್ಟಿ ಏನೂ ಮಾಡಿಲ್ರಿ, ಯಾಕಂದ್ರೆ ರೊಟ್ಟಿ ಮಾಡಿದ್ದಿದ್ದು ರೀ. ರೊಟ್ಟಿದೊಂದು ಚಪಾತಿ ನಂಗೆ ತಪ್ಪೈತ್ರಿ, ಇವತ್ತು ರೊಟ್ಟಿನೂ ಮಾಡೋಂಗಿಲ್ಲ, ಅದಾವು ರೊಟ್ಟಿ. ಅದ್ರ ಸಂಬಂಧ ಪಲ್ಯ ಅನ್ನ ಎಲ್ಲ ಮಾಡಿದೆ ರೀ. ಸೊ ಮಾಡಿ ಊಟ ಮಾಡ್ಕೊಂಡ್ವಿ. ಮತ್ತು ಏನಪ್ಪ ಇದು ಜಾಗ ಚೇಂಜ್ ಆಗಿತ್ತಲ್ಲ, ಜಾಗ ಚೇಂಜ್ದಾಗ ನಿಂತಾರ ಅಂತ ಅನ್ಕೋಬೇಡ್ರಿ, ಯಾಕಂದ್ರೆ ಇದು ಟಿವಿದು ಮೂಲಿ ರೀ ನೋಡ್ರಿ. ಇಲ್ಲೇ ಟಿವಿ ಕಾಣತೈತಿ, ಮದುಮಗಳು ಹೆಣ್ಕೊಂಡು ನಿಂತಾಳ ಮೂಲ್ಯಾಗ. ಸೊ ಅದಕ್ಕೆ ಚಲೋತ್ನಂಗೆ ಹಚ್ಚಿ ಕುಂದಿಸ್ಬಿಟ್ಟೇನ್ರಿ, ಯಾಕಂದ್ರೆ ಕೆಟ್ಟೈತ್ರಿ ಅದು. ಮತ್ತು ಇನ್ನಂತರೂ ಊಟ ಆಗಿದೆ ಅಂತ ಅನ್ಕೊಳಾಗತ್ತೇನೆ ರೀ ನಾನು ಆಲ್ರೆಡಿ. ಯಾಕಂದ್ರೆ ಟೈಮ್ ನೋಡಿದ್ರು ಈಗ 4 ಗಂಟೆ ಆತ್ರಿ ಇವತ್ತು ಊಟ ಮಾಡತ್ತಂಗ, ಅಂದ್ರೆ ಸ್ವಲ್ಪ ಲೇಟ್ ಆತ. ಒಂದು ಲಪಡ ಆತಲ್ರಿ. ಸೊ ನೀವು ಯಾವಾಗಲೂ ಅದ್ರ ಹೊರಗಡೆ ಏನಾದರೂ ಅರ್ವಿ ಹಾಕಿದ್ರೆ ಸ್ವಲ್ಪ ಹುಷಾರಿಂದಾನ ಇದು ಮಾಡಿರಿ, ಯಾಕಂದ್ರೆ ಕಳ್ಳರು ಬಂದುಬಿಟ್ಟಾರ್ರಿ. ಎಲ್ಲ ಇದ್ದಿದ್ದು ಸಾಮಾನು ಎಲ್ಲ ಹೊತ್ಕೊಂಡು ಹೋಗಿಯಾರ. ನಾನು ನೋಡ್ರಿ ಇದು ಇರವ 1-2 ನೈಟಿ ಅದ್ರಾಗ ಹಾಕೊಂಡು ಕೆಲ್ಸಕ್ಕೆ ಹೋಗಿದ್ದೆ, ಅದನ್ನ ಒಯ್ದಾರ್ರಿ. ಏನು ಮಾಡೋದು, ಬೇಜಾರಾಯಿತು. ಬೇಜಾರಿಗಿಂತನೂ ಹೋಗ್ಲಿ ಬಿಡಿ, ಇರಲಿ ಏನಾಯ್ತ ಅಂತ ನಾನು ಅನ್ಕೊಂಡೆ ರೀ. ಬಟ್ ಆದರೂ ಇವತ್ತು ಅರ್ಬಿ ತೊಗೊಂಡೋಗ್ಯಾರ, ನಾಳಿನ ದಿನಕ್ಕೆ ಮನ್ಯಾಗ ಹೊಕ್ಕಿ ಏನಾರ ಸಾಮಾನು ದುಬಾರಿ ಸಾಮಾನು ಆಗಲಿ ಏನಾರು ಆಗಲಿ ಅಚಾನಕ್ ಏನೋ ನಾವು ಬ್ಯಾಂಕ್ನಾಗ ಎಲ್ಲ ತೊಗೊಂಡು ಬಂಗಾರ ಸಾಮಾನು ಇಟ್ಟು ತಿನ್ನಾಕತ್ತೀವಿ. ಚಲೋ ಆತ್ರಿ, ಹಂಗೆ ಇಟ್ಕೊಂಡಿದ್ರೆ ನಮ್ಗೆ ಕುತ್ತಿಗೆ ಹಿಸಿಕ್ಕಿ ಸಾಯಿಸಿ ತೊಗೊಂಡೋಗ್ತಾರ್ರಿ. ಆದರೂ ನಂಬಕ್ಕೆ ಬರೋಂಗಿಲ್ಲ ಕಳ್ರಂದ್ರೆ. ನಾವು ಯಾರಿಗೂ ನಂಬಕ್ಕೂ ಹೋಗ್ಬಾರ್ದು, ಏನಿಲ್ರಿ. ಸೊ ಅದ್ರ ಸಂಬಂಧ ನೀವು ಜಾಗೃತರಾಗ್ರಿ, ನಾನು ಜಾಗೃತರಾಗ್ತೀನಿ. ಇವತ್ತು ರಾತ್ರಿ ಹೆದರಿಕೆ ಆಗತ್ತೈತ್ರಿಪ್ಪ, ಹೊರಗಡೆ ಹೋಗಾಕೂ ಸ್ವಲ್ಪ ಹೆದರಿಕೆ ಆಗೈತ್ರಿ. ರೂಮ್ ಹೊರಗಂತರು, ಯಾಕಂದ್ರೆ ಮತ್ತೆ ಇಲ್ಲಿ ಮಠ ಬಂದ ಒಯ್ದಾರಂದ್ರೆ ಸೊ ಏನು ಮಾಡೋಕ್ಕೂ ಹೆಸಂಗಿಲ್ಲ. ಅದ್ರಾಗ ನೋಡಿದ್ರೆ ನಮ್ದು ಏನ್ರಿಪ್ಪ ಕದದ್ದು ಇದು ಗ್ಲಾಸ್ ಐತ್ರಿ ನಮ್ದು, ಅದಕ್ಕೇನೋ ಪೇಪರ್ ಹಾಕೇನಂತಂದು ಬಳೆ ಬೆಚ್ಚಾಗಿತ್ರಿ. ಇಲ್ಲಿಗ್ರ ಹೊರಗಿಂದ ಎಲ್ಲ ಕಾಣ್ತೈತ್ರಿ, ಒಳಗೆ ನಾವು ಕೂತಿದ್ದು ನಿಂತಿದ್ದು ಎಲ್ಲ ಕಾಣ್ತೈತ್ರಿ. ಅದ್ರ ಸಂಬಂಧ ಅದಕ್ಕೆ ನಾನು ಮತ್ತು ಪೇಪರ್ ಹಾಕಿನಿ, ಅದು ಒಂದು ಸೈಡ್ ಹರಿದೈತಿ. ಸೊ ಫುಲ್ ಅಂತೂ ಇದು ಪರ್ದೆ ಅಂತ ಹಾಕಿ ಬಿಟ್ಟಿರ್ತೀನಿ. ಸೊ ನೈಟ್ ಆದರೂ ಹೆದರಿಕೆ ಅಲ್ರಿ. ಏನೋ ನಿನ್ನೆ ರಾತ್ರಿ ಅದು ನಾಯಿ ಎಲ್ಲ ಭಾಳ ಒದ್ರಾಕತ್ತಿದ್ರು, ಬಿಡು ಒದರ್ತಿರ್ತಾವಂತ ನಾವು ಸುಮ್ಮನೆ ಅದು ಬಿಟ್ವಿ. ಅದು ಇಂಥವೆಲ್ಲ ದೊಡ್ಡಕ್ಕೆ ಕೆಲಸನ ಆತ್ರಿ. ಇರಲಿ ಫ್ರೆಂಡ್ಸ, ನಾವು ಜಾಗೃತರಿಂದ ಇದ್ರೆ ನಮಗೇನು ಇದು ಮಾಡಲ್ಲ. ಆದರೂ ನಮ್ಮ ಇದಕ್ಕೆ ನಾವು ಇದು ಬಿಡ್ಬೇಕ್ರಿ ಸೇಫ್ಟಿಯಿಂದ. ಸೊ ನೀವು ಸೇಫ್ಟಿ ಆಗಿರ್ರಿ ಫ್ರೆಂಡ್ಸ. ಮತ್ತು ನೋಡಿರಿ ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿಂತ ಅನ್ಕೊಳಾಗತ್ತೇನೆ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕ್ತೀರಿ ಇವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.